ಡಿಯರ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಮೂಲಭೂತ ಆರ್ಥಿಕ ಸಮಸ್ಯೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿ ಆರ್ಥಿಕ ವ್ಯವಸ್ಥೆಯು ತನ್ನ ಸೀಮಿತ ಸಂಪನ್ಮೂಲಗಳನ್ನು ಬಳಸಿಕೊಂಡು ಅನಂತ ಅಥವಾ ಅಪರಿಮಿತವಾದಂತಹ ಮಾನವನ ಅಗತ್ಯಗಳನ್ನು ಪೂರೈಸಬೇಕಾಗುತ್ತದೆ. ಸಂಪನ್ಮೂಲಗಳ ಕೊರತೆಯಿಂದಾಗಿ ಪ್ರತಿಯೊಂದು ಆರ್ಥಿಕ ವ್ಯವಸ್ಥೆಯು ಕೆಲವು ಮೂಲಭೂತ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಇವುಗಳನ್ನ ಆರ್ಥಿಕ ವ್ಯವಸ್ಥೆಯ ಮೂಲಭೂತ ಸಮಸ್ಯೆಗಳು ಎಂದು ಕರೆಯುತ್ತಾರೆ. ಮೊದಲಿಗೆ ಏನನ್ನ ಉತ್ಪಾದಿಸಬೇಕು, ವಾಟ್ ಟು ಪ್ರೊಡ್ಯೂಸ್, ಏನನ್ನ ಉತ್ಪಾದಿಸಬೇಕು ಎಂಬುದು ಆರ್ಥಿಕ ವ್ಯವಸ್ಥೆಯ ಪ್ರಮುಖ ಕೇಂದ್ರೀಯ ಸಮಸ್ಯೆಯಾಗಿದೆ. ಸಮಾಜದ ಸಂಪನ್ಮೂಲಗಳು ಸೀಮಿತವಾಗಿರುವುದರಿಂದ ಎಲ್ಲಾ ವಸ್ತುಗಳು ಮತ್ತು ಸೇವೆಗಳನ್ನ ಅಗತ್ಯ ಪ್ರಮಾಣದಲ್ಲಿ ಉತ್ಪಾದಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಯಾವ ವಸ್ತುಗಳನ್ನ ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು ಎಂಬ ನಿರ್ಧಾರಗಳನ್ನ ಕೈಗೊಳ್ಳಬೇಕಾಗುತ್ತದೆ. ಇದನ್ನೇ ಏನನ್ನ ಉತ್ಪಾದಿಸಬೇಕು ಎಂಬ ಸಮಸ್ಯೆ ಎಂದು ಕರೆಯುತ್ತಾರೆ. ಸಮಾಜದಲ್ಲಿ ಮಾನವರ ಅಗತ್ಯಗಳು ಅನೇಕವಾಗಿದ್ದು ಅವುಗಳನ್ನು ಪೂರೈಸಲು ಬೇಕಾದ ಸಂಪನ್ಮೂಲಗಳು ಕಡಿಮೆಯಾಗಿವೆ. ಆದ್ದರಿಂದ ಸಮಾಜವು ಪ್ರಾಮುಖ್ಯತೆಯ ಆಧಾರದ ಮೇಲೆ ಯಾವ ವಸ್ತುಗಳಿಗೆ ಹೆಚ್ಚು ಆದ್ಯತೆ ನೀಡಬೇಕು ಎಂಬುದನ್ನು ನಿರ್ಧರಿಸಬೇಕು. ಉದಾಹರಣೆಗೆ, ಆಹಾರ, ಬಟ್ಟೆ, ವಸತಿ ಮುಂತಾದ ಅಗತ್ಯ ವಸ್ತುಗಳ ಉತ್ಪಾದನೆಗೆ ಹೆಚ್ಚಿನ ಮಹತ್ವ ನೀಡಬೇಕೇ ಅಥವಾ ಐಷಾರಾಮಿ ವಸ್ತುಗಳಾದ ಕಾರು, ಏರ್ ಕಂಡೀಷನರ್, ಆಭರಣಗಳ ಉತ್ಪಾದನೆಗೆ ಹೆಚ್ಚಿನ ಒತ್ತು ನೀಡಬೇಕೇ ಎಂಬ ಪ್ರಶ್ನೆ ಉದ್ಭವಿಸುತ್ತದೆ. ಈ ಸಮಸ್ಯೆ ವಿಭಿನ್ನ ಆರ್ಥಿಕ ವ್ಯವಸ್ಥೆಗಳಲ್ಲಿ ವಿಭಿನ್ನ ರೀತಿಯಲ್ಲಿ ಪರಿಹಾರವಾಗುತ್ತದೆ. ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆಯಲ್ಲಿ ಉತ್ಪಾದನೆ ಲಾಭದ ಉದ್ದೇಶದಿಂದ ನಡೆಯುತ್ತದೆ. ಜನರು ಯಾವ ವಸ್ತುಗಳಿಗೆ ಹೆಚ್ಚು ಬೇಡಿಕೆ ನೀಡುತ್ತಾರೋ ಆ ವಸ್ತುಗಳ ಉತ್ಪಾದನೆ ಹೆಚ್ಚಾಗುತ್ತದೆ. ಬೆಲೆ ವ್ಯವಸ್ಥೆ ಮತ್ತು ಗ್ರಾಹಕರ ಬೇಡಿಕೆಗಳು ಉತ್ಪಾದನೆಯನ್ನ ನಿರ್ಧರಿಸುತ್ತವೆ. ಅದೇ ರೀತಿ ಸಮಾಜವಾದಿ ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರವೇ ಉತ್ಪಾದನೆಯ ಬಗ್ಗೆ ನಿರ್ಧಾರ ಮಾಡುತ್ತದೆ. ಜನರ ಮೂಲಭೂತ ಅಗತ್ಯಗಳನ್ನು ಪೂರೈಸುವ ವಸ್ತುಗಳಿಗೆ ಇಲ್ಲಿ ಆದ್ಯತೆಯನ್ನ ನೀಡಲಾಗುತ್ತದೆ. ಲಾಭಕ್ಕಿಂತ ಸಮಾಜದ ಕಲ್ಯಾಣಕ್ಕೆ ಹೆಚ್ಚಿನ ಮಹತ್ವವನ್ನ ನೀಡಲಾಗುತ್ತದೆ. ಮಿಶ್ರ ಆರ್ಥಿಕ ವ್ಯವಸ್ಥೆಯಲ್ಲಿ ಸರ್ಕಾರ ಮತ್ತು ಖಾಸಗಿ ವಲಯ ಎರಡೂ ಸೇರಿ ಉತ್ಪಾದನೆಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುತ್ತವೆ. ಜನರ ಅಗತ್ಯಗಳು ಮತ್ತು ಲಾಭದ ಉದ್ದೇಶ ಎರಡನ್ನೂ ಪರಿಗಣಿಸಲಾಗುತ್ತದೆ. ಹೀಗಾಗಿ ಏನನ್ನ ಉತ್ಪಾದಿಸಬೇಕು ಎಂಬುದು ಸಂಪನ್ಮೂಲಗಳ ಕೊರತೆಯಿಂದ ಉಂಟಾಗುವ ಮಹತ್ವದ ಕೇಂದ್ರೀಯ ಸಮಸ್ಯೆಯಾಗಿದೆ. ಸಮಾಜದ ಅಗತ್ಯಗಳು, ಸಂಪನ್ಮೂಲಗಳ ಲಭ್ಯತೆ ಮತ್ತು ಆರ್ಥಿಕ ವ್ಯವಸ್ಥೆಯ ಸ್ವರೂಪವನ್ನು ಆಧರಿಸಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಾಗುತ್ತದೆ. ಹೇಗೆ ಉತ್ಪಾದಿಸಬೇಕು, ಹೌ ಟು ಪ್ರೊಡ್ಯೂಸ್, ಆರ್ಥಿಕ ವ್ಯವಸ್ಥೆಯ ಪ್ರಮುಖ ಕೇಂದ್ರೀಯ ಸಮಸ್ಯೆಗಳಲ್ಲಿ ಒಂದಾಗಿದೆ ಹೇಗೆ ಉತ್ಪಾದಿಸಬೇಕು ಎಂಬುದು. ಇದರ ಅರ್ಥ ಲಭ್ಯವಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ವಸ್ತುಗಳು ಮತ್ತು ಸೇವೆಗಳನ್ನು ಯಾವ ವಿಧಾನದಲ್ಲಿ ಉತ್ಪಾದಿಸಬೇಕು ಎಂಬುದನ್ನು ನಿರ್ಧರಿಸುವುದು. ಇಲ್ಲಿ ಉತ್ಪಾದನಾ ತಂತ್ರದ ಆಯ್ಕೆ ಮಾಡುವಾಗ ಎರಡು ಪ್ರಮುಖ ತಂತ್ರಗಳನ್ನು ನಾವು ಬಳಸಬಹುದು. ಒಂದು ಶ್ರಮ ಸಾಂದ್ರ ತಂತ್ರಜ್ಞಾನ ಮತ್ತು ಬಂಡವಾಳ ಸಾಂದ್ರ ತಂತ್ರಜ್ಞಾನ, ಲೇಬರ್ ಇಂಟೆನ್ಸಿವ್ ಟೆಕ್ನಾಲಜಿ ಅಂಡ್ ಕ್ಯಾಪಿಟಲ್ ಇಂಟೆನ್ಸಿವ್ ಟೆಕ್ನಾಲಜಿ. ಶ್ರಮ ಸಾಂದ್ರ ತಂತ್ರಜ್ಞಾನದಲ್ಲಿ ಹೆಚ್ಚಿನ ಕಾರ್ಮಿಕರನ್ನ ಬಳಸಲಾಗುತ್ತದೆ. ಇಲ್ಲಿ ಯಂತ್ರೋಪಕರಣಗಳ ಬಳಕೆ ಕಡಿಮೆ ಇರುತ್ತದೆ. ಉದಾಹರಣೆಗೆ ಕೈಮಗ್ಗದ ಉದ್ಯಮ, ಕೃಷಿ ಕೆಲಸಗಳು. ಇನ್ನು ಬಂಡವಾಳ ಸಾಂದ್ರ ತಂತ್ರಜ್ಞಾನದಲ್ಲಿ ಹೆಚ್ಚಿನ ಯಂತ್ರೋಪಕರಣಗಳು ಮತ್ತು ಬಂಡವಾಳವನ್ನು ಬಳಸಲಾಗುತ್ತದೆ. ಕಾರ್ಮಿಕರ ಬಳಕೆ ಕಡಿಮೆ ಇರುತ್ತದೆ. ಉದಾಹರಣೆಗೆ ದೊಡ್ಡ ಕಾರ್ಖಾನೆಗಳು, ಸ್ವಯಂಚಾಲಿತ ಉತ್ಪಾದನೆ. ಯಾವ ತಂತ್ರವನ್ನ ಆಯ್ಕೆ ಮಾಡಬೇಕು? ಒಂದು ಆರ್ಥಿಕತೆ ಉತ್ಪಾದನೆಯಲ್ಲಿ ಯಾವ ತಂತ್ರವನ್ನ ಆಯ್ಕೆ ಮಾಡಬೇಕು ಎಂಬುದು ಕೆಳಗಿನ ಅಂಶಗಳ ಮೇಲೆ ಅವಲಂಬಿತವಾಗಿರುತ್ತದೆ. ದೇಶದಲ್ಲಿ ಕಾರ್ಮಿಕರ ಲಭ್ಯತೆ, ಬಂಡವಾಳದ ಲಭ್ಯತೆ, ಉತ್ಪಾದನಾ ವೆಚ್ಚ, ಉತ್ಪಾದನೆಯ ಪ್ರಮಾಣ, ತಂತ್ರಜ್ಞಾನದ ಅಭಿವೃದ್ಧಿ. ಈ ಎಲ್ಲ ಅಂಶಗಳ ಆಧಾರದ ಮೇಲೆ
ಒಂದು ಆರ್ಥಿಕತೆ ಅಥವಾ ಒಂದು ದೇಶದಲ್ಲಿ ಯಾವ ತಂತ್ರವನ್ನ ಆಯ್ಕೆ ಮಾಡಬಹುದು ಎಂಬುದನ್ನ ನಿರ್ಧರಿಸಬೇಕು. ಈಗ ಉದಾಹರಣೆಗೆ ಭಾರತದಲ್ಲಿ ಹೇಗೆ ಉತ್ಪಾದಿಸಬೇಕು? ಭಾರತದಂತಹ ಜನಸಂಖ್ಯೆ ಅಧಿಕವಾಗಿರುವ ದೇಶಗಳಲ್ಲಿ ಕಾರ್ಮಿಕರು ಹೆಚ್ಚು ಲಭ್ಯವಾಗಿರುವುದರಿಂದ ಶ್ರಮ ಸಾಂದ್ರ ತಂತ್ರಜ್ಞಾನ ಹೆಚ್ಚು ಸೂಕ್ತವಾಗಿದೆ. ಇದರಿಂದಾಗಿ ನಿರುದ್ಯೋಗದ ಪ್ರಮಾಣವನ್ನ ಕಡಿಮೆ ಮಾಡಬಹುದು, ಜನರಿಗೆ ಉದ್ಯೋಗ ಸಿಗುತ್ತದೆ, ಜನರ ಆದಾಯ ಹೆಚ್ಚಾಗುತ್ತದೆ. ಆದರೆ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಬಂಡವಾಳದ ಪ್ರಮಾಣ ಹೆಚ್ಚಾಗಿರುವುದರಿಂದ ಬಂಡವಾಳ ಸಾಂದ್ರ ತಂತ್ರಜ್ಞಾನವನ್ನ ಬಳಸಬಹುದು. ಹೀಗಾಗಿ ಹೇಗೆ ಉತ್ಪಾದಿಸಬೇಕು ಎಂಬ ಸಮಸ್ಯೆ, ಉತ್ಪಾದನೆಯಲ್ಲಿ ಯಾವ ತಂತ್ರವನ್ನ ಬಳಸಬೇಕು ಎಂಬುದನ್ನ ನಿರ್ಧರಿಸುತ್ತದೆ. ಸಮಾಜ ತನ್ನ ಸಂಪನ್ಮೂಲಗಳ ಲಭ್ಯತೆ ಮತ್ತು ಅಗತ್ಯಗಳಿಗೆ ಅನುಗುಣವಾಗಿ ಶ್ರಮ ಸಾಂದ್ರ ಅಥವಾ ಬಂಡವಾಳ ಸಾಂದ್ರ ತಂತ್ರವನ್ನ ಆಯ್ಕೆ ಮಾಡಬೇಕಾಗುತ್ತದೆ. ಇನ್ನು ಯಾರಿಗಾಗಿ ಉತ್ಪಾದಿಸಬೇಕು? ಫಾರ್ ಹೂಮ್ ಟು ಪ್ರೊಡ್ಯೂಸ್. ಯಾರಿಗಾಗಿ ಉತ್ಪಾದಿಸಬೇಕು ಎಂಬುದು ಅರ್ಥಶಾಸ್ತ್ರದ ಪ್ರಮುಖ ಕೇಂದ್ರೀಯ ಸಮಸ್ಯೆಗಳಲ್ಲೊಂದಾಗಿದ್ದು, ಸಮಾಜದಲ್ಲಿ ಉತ್ಪಾದನೆಯಾದ ವಸ್ತುಗಳು ಮತ್ತು ಸೇವೆಗಳು ಯಾರಿಗೆ ಎಷ್ಟು ಪ್ರಮಾಣದಲ್ಲಿ ಹಂಚಿಕೆಯಾಗಬೇಕು ಎಂಬ ಪ್ರಶ್ನೆಗೆ ಇದು ಸಂಬಂಧಿಸಿದೆ. ಉತ್ಪಾದನೆಯಾದ ವಸ್ತುಗಳು ಮತ್ತು ಸೇವೆಗಳು ಸಮಾಜದ ಎಲ್ಲಾ ಜನರಿಗೆ ಸಮಾನವಾಗಿ ಸಿಗುವುದಿಲ್ಲ. ವ್ಯಕ್ತಿಯ ಆದಾಯ, ಸಂಪತ್ತು, ಖರೀದಿಸುವ ಶಕ್ತಿ ಇತ್ಯಾದಿಗಳ ಆಧಾರದ ಮೇಲೆ ವಿತರಣೆ ನಡೆಯುತ್ತದೆ. ಆದ್ದರಿಂದ ಯಾವ ವರ್ಗದ ಜನರಿಗೆ ಹೆಚ್ಚು ವಸ್ತುಗಳು ಮತ್ತು ಸೇವೆಗಳು ದೊರೆಯಬೇಕು ಎಂಬುದನ್ನು ನಿರ್ಧರಿಸುವ ಸಮಸ್ಯೆಯೇ ಯಾರಿಗಾಗಿ ಉತ್ಪಾದಿಸಬೇಕು ಎಂಬುದು. ಸಮಾಜದಲ್ಲಿ ಉತ್ಪಾದನೆಯಾದ ಆದಾಯವನ್ನ ವಿವಿಧ ಉತ್ಪಾದನಾ ಸಾಧನಗಳ ಅಂದರೆ ಉತ್ಪಾದನಾಂಗಗಳ ಮಾಲೀಕರಿಗೆ ಹಂಚಲಾಗುತ್ತದೆ. ಉದಾಹರಣೆಗೆ ಭೂಮಿಯ ಮಾಲೀಕರಿಗೆ ಬಾಡಿಗೆ, ಕಾರ್ಮಿಕರಿಗೆ ವೇತನ ಅಥವಾ ಕೂಲಿ, ಬಂಡವಾಳದಾರರಿಗೆ ಬಡ್ಡಿ, ಉದ್ಯಮಿಗಳಿಗೆ ಲಾಭ. ಈ ಆದಾಯಗಳ ಆಧಾರದ ಮೇಲೆ ಜನರ ಖರೀದಿ ಶಕ್ತಿ ನಿರ್ಧಾರವಾಗುತ್ತದೆ. ಹೆಚ್ಚು ಆದಾಯ ಹೊಂದಿದವರು ಹೆಚ್ಚು ವಸ್ತು ಮತ್ತು ಸೇವೆಗಳನ್ನು ಖರೀದಿಸಬಲ್ಲರು. ಕಡಿಮೆ ಆದಾಯ ಹೊಂದಿದವರು ಅಗತ್ಯ ವಸ್ತುಗಳನ್ನ ಕಷ್ಟಪಟ್ಟು ಪಡೆಯುತ್ತಾರೆ. ಹೀಗಾಗಿ ಯಾರಿಗಾಗಿ ಉತ್ಪಾದಿಸಬೇಕು ಎಂಬುದು ಉತ್ಪಾದನೆಯಾದ ವಸ್ತುಗಳು ಮತ್ತು ಸೇವೆಗಳು ಸಮಾಜದ ವಿವಿಧ ವರ್ಗಗಳ ನಡುವೆ ಹೇಗೆ ಹಂಚಿಕೆಯಾಗಬೇಕು ಎಂಬುದನ್ನು ತಿಳಿಸುವ ಕೇಂದ್ರೀಯ ಆರ್ಥಿಕ ಸಮಸ್ಯೆಯಾಗಿದೆ. ಇದು ಆದಾಯದ ಹಂಚಿಕೆ ಮತ್ತು ಖರೀದಿಸುವ ಶಕ್ತಿಯ ಮೇಲೆ ಅವಲಂಬಿತವಾಗಿದೆ. ಇನ್ನು ಸಂಪನ್ಮೂಲಗಳ ಗರಿಷ್ಠ ಬಳಕೆಯ ಸಮಸ್ಯೆ. ಸಂಪನ್ಮೂಲಗಳು ಸೀಮಿತವಾಗಿರುವುದರಿಂದ ಅವುಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಬಳಸುವುದು ಆರ್ಥಿಕತೆಯ ಪ್ರಮುಖ ಸಮಸ್ಯೆಯಾಗಿದೆ. ಈ ಸಮಸ್ಯೆಯನ್ನ ದಕ್ಷತೆಯ ಸಮಸ್ಯೆ ಎಂದು ಕರೆಯಲಾಗುತ್ತದೆ. ಅಂದರೆ ಲಭ್ಯವಿರುವ ಸಂಪನ್ಮೂಲಗಳನ್ನ ವ್ಯರ್ಥವಾಗದಂತೆ ಬಳಸಿಕೊಂಡು ಗರಿಷ್ಠ ಉತ್ಪಾದನೆ ಮತ್ತು ಗರಿಷ್ಠ ತೃಪ್ತಿಯನ್ನ ಪಡೆಯುವುದು ಇದರ ಉದ್ದೇಶವಾಗಿದೆ. ದಕ್ಷತೆ ಎಂದರೆ ಕಡಿಮೆ ವೆಚ್ಚದಲ್ಲಿ, ಕಡಿಮೆ ಸಮಯದಲ್ಲಿ ಮತ್ತು ಕಡಿಮೆ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೆಚ್ಚು ಉತ್ಪಾದನೆ ಮಾಡುವುದು. ದಕ್ಷತೆಯನ್ನ ಮುಖ್ಯವಾಗಿ 2 ಭಾಗಗಳನ್ನಾಗಿ ವಿಂಗಡಿಸಲಾಗುತ್ತದೆ: ಉತ್ಪಾದನಾ ದಕ್ಷತೆ ಮತ್ತು ವಿತರಣಾ ದಕ್ಷತೆ. ಪ್ರೊಡಕ್ಷನ್ ಎಫಿಷಿಯನ್ಸಿ ಅಂಡ್ ಡಿಸ್ಟ್ರಿಬ್ಯೂಷನ್ ಎಫಿಷಿಯನ್ಸಿ. ಉತ್ಪಾದನಾ ದಕ್ಷತೆ ಎಂದರೆ ಲಭ್ಯವಿರುವ ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಬಳಸಿ ಗರಿಷ್ಠ ಪ್ರಮಾಣದ ಉತ್ಪಾದನೆಯನ್ನ ಮಾಡುವುದು ಉತ್ಪಾದನಾ ದಕ್ಷತೆ. ಸಂಪನ್ಮೂಲಗಳು ವ್ಯರ್ಥವಾಗದೆ ಬಳಕೆಯಾಗಬೇಕು. ಆಧುನಿಕ ತಂತ್ರಜ್ಞಾನ ಮತ್ತು ಯಂತ್ರೋಪಕರಣಗಳನ್ನು ಬಳಸಬೇಕು. ಕಾರ್ಮಿಕರ ಕೌಶಲ್ಯ ಮತ್ತು ಸಾಮರ್ಥ್ಯವನ್ನ ಹೆಚ್ಚಿಸಬೇಕು. ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಉತ್ಪಾದನೆ ಸಾಧಿಸಬೇಕು. ಇನ್ನು ವಿತರಣಾ ದಕ್ಷತೆ, ಡಿಸ್ಟ್ರಿಬ್ಯೂಷನ್ ಎಫಿಷಿಯನ್ಸಿ. ಉತ್ಪಾದಿತ ವಸ್ತುಗಳು ಮತ್ತು ಸೇವೆಗಳು ಸಮಾಜದ ಅಗತ್ಯಗಳಿಗೆ ಅನುಗುಣವಾಗಿ ಸರಿಯಾದ ರೀತಿಯಲ್ಲಿ ಹಂಚಿಕೆಯಾಗಬೇಕು. ಸಮಾಜಕ್ಕೆ ಅಗತ್ಯವಿರುವ ವಸ್ತುಗಳೇ ಹೆಚ್ಚು ಉತ್ಪಾದನೆ ಆಗಬೇಕು. ಜನರ ಅವಶ್ಯಕತೆ ಮತ್ತು ಬೇಡಿಕೆಗೆ ತಕ್ಕಂತೆ ವಿತರಣೆ ನಡೆಯಬೇಕು. ಸಂಪನ್ಮೂಲಗಳು ಕೆಲವು ಜನರ ಕೈಯಲ್ಲಿ ಮಾತ್ರ ಕೇಂದ್ರೀಕೃತವಾಗಿರಬಾರದು. ಇನ್ನು ಬೆಳವಣಿಗೆಯ ಸಮಸ್ಯೆ, ಪ್ರಾಬ್ಲಮ್ ಆಫ್ ಗ್ರೋತ್.
ಬೆಳವಣಿಗೆ ಸಮಸ್ಯೆ ಎಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ರಾಷ್ಟ್ರದ ಉತ್ಪಾದನಾ ಸಾಮರ್ಥ್ಯವನ್ನ ದೀರ್ಘಕಾಲದಲ್ಲಿ ಹೆಚ್ಚಿಸುವ ಸಮಸ್ಯೆ. ಒಂದು ದೇಶದ ಜನಸಂಖ್ಯೆ ಹೆಚ್ಚುತ್ತಾ ಹೋದಂತೆ ಜನರ ಅಗತ್ಯಗಳು ಮತ್ತು ಬೇಡಿಕೆಗಳು ಹೆಚ್ಚಾಗುತ್ತವೆ. ಆದ್ದರಿಂದ ಆರ್ಥಿಕ ವ್ಯವಸ್ಥೆಯು ನಿರಂತರವಾಗಿ ಉತ್ಪಾದನೆಯನ್ನ ಹೆಚ್ಚಿಸುವ ಅಗತ್ಯ ಎದುರಾಗುತ್ತದೆ. ಇದಕ್ಕಾಗಿ ರಾಷ್ಟ್ರವು ತನ್ನ ಲಭ್ಯವಿರುವ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಹೊಸ ಯಂತ್ರಗಳು, ಕೈಗಾರಿಕೆಗಳು, ಮೂಲಸೌಕರ್ಯಗಳು, ಶಿಕ್ಷಣ ಮತ್ತು ತಂತ್ರಜ್ಞಾನಗಳ ಅಭಿವೃದ್ಧಿಗೆ ಹೆಚ್ಚಿನ ಹೂಡಿಕೆಯನ್ನ ಮಾಡಬೇಕು. ಹೀಗೆ ಮಾಡಿದಾಗ ದೇಶದ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಾಗಿ ಆರ್ಥಿಕ ಬೆಳವಣಿಗೆ ಸಾಧ್ಯವಾಗುತ್ತದೆ. ವಿದ್ಯಾರ್ಥಿಗಳೇ, ಯಾವುದೇ ದೇಶದಲ್ಲಿ ಬೆಳವಣಿಗೆಯನ್ನ ಸಾಧಿಸಲು ಕೆಳಗಿನ ಅಂಶಗಳು ಮುಖ್ಯವಾಗಿವೆ. ಬಂಡವಾಳದ ನಿರ್ಮಾಣ, ಕೈಗಾರಿಕೆ, ಯಂತ್ರೋಪಕರಣ ಮತ್ತು ಮೂಲಸೌಕರ್ಯಗಳ ಅಭಿವೃದ್ಧಿ. ಮೂಲಸೌಕರ್ಯಗಳ ಮೇಲೆ ಇಲ್ಲಿ ಹೂಡಿಕೆಯನ್ನ ಮಾಡಬೇಕಾಗುತ್ತದೆ. ಹೆಚ್ಚಿನ ಹೂಡಿಕೆಯನ್ನ ಮಾಡುವುದರಿಂದ ಕೃಷಿ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಗೆ ಸಹಾಯಕವಾಗುತ್ತದೆ. ಸಾರಿಗೆ ಸಂಪರ್ಕ ಇರಬಹುದು, ನೀರಾವರಿ ವ್ಯವಸ್ಥೆ ಇರಬಹುದು, ಮಾರುಕಟ್ಟೆ ಅಭಿವೃದ್ಧಿ ಇರಬಹುದು. ಇವುಗಳ ಮುಖಾಂತರ ಕೃಷಿ ಮತ್ತು ಕೈಗಾರಿಕೆಗಳು ಬೆಳೆಯುವುದಕ್ಕೆ, ಆರ್ಥಿಕ ಅಭಿವೃದ್ಧಿ ಆಗುವುದಕ್ಕೆ ಸಾಧ್ಯವಾಗುತ್ತದೆ. ತಂತ್ರಜ್ಞಾನದ ಅಭಿವೃದ್ಧಿ, ಹೊಸ ತಂತ್ರಜ್ಞಾನದ ಬಳಕೆಯ ಮೂಲಕ ಉತ್ಪಾದಕತೆಯನ್ನ ಹೆಚ್ಚಿಸುವುದು. ಮಾನವ ಸಂಪನ್ಮೂಲ ಅಭಿವೃದ್ಧಿ, ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವಂತಹ ಭಾರತದಂತ ದೇಶದಲ್ಲಿ ಶಿಕ್ಷಣ, ಆರೋಗ್ಯ ಮತ್ತು ಕೌಶಲ್ಯಾಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗಿದೆ. ಉಳಿತಾಯ ಮತ್ತು ಹೂಡಿಕೆ ಹೆಚ್ಚಳ, ಭವಿಷ್ಯದ ಉತ್ಪಾದನೆಗೆ ಆಧಾರವಾಗುವುದು. ಹೆಚ್ಚಿನ ಉಳಿತಾಯವು ಹೆಚ್ಚಿನ ಬಂಡವಾಳ ಸಂಗ್ರಹಣೆಗೆ ಸಹಾಯಕವಾಗುತ್ತದೆ. ಬಂಡವಾಳ ಸಂಗ್ರಹಣೆಯಲ್ಲಿ ಹೆಚ್ಚಳವಾದಂತೆ ಹೂಡಿಕೆಯಲ್ಲಿ ಹೆಚ್ಚಳ ಉಂಟಾಗುತ್ತದೆ. ನೈಸರ್ಗಿಕ ಸಂಪನ್ಮೂಲಗಳ ಸಮರ್ಪಕ ಬಳಕೆ, ವ್ಯರ್ಥತೆಯನ್ನ ತಪ್ಪಿಸಿ ಉತ್ತಮ ಉಪಯೋಗ ಮಾಡಬಹುದು. ಹೀಗಾಗಿ ಬೆಳವಣಿಗೆಯ ಸಮಸ್ಯೆ ಎಂದರೆ ದೇಶದ ಆರ್ಥಿಕ ಪ್ರಗತಿಗಾಗಿ ಉತ್ಪಾದನಾ ಸಾಮರ್ಥ್ಯವನ್ನ ನಿರಂತರವಾಗಿ ವೃದ್ಧಿಪಡಿಸುವ ಸಮಸ್ಯೆಯಾಗಿದೆ. ಆದ್ದರಿಂದ ವಿದ್ಯಾರ್ಥಿಗಳೇ, ಪ್ರತಿಯೊಂದು ಆರ್ಥಿಕ ವ್ಯವಸ್ಥೆಯು ಅಥವಾ ಪ್ರತಿಯೊಂದು ಆರ್ಥಿಕತೆಯು, ಅದು ಮುಂದುವರೆದ ದೇಶವಾಗಲಿ ಅಥವಾ ಮುಂದುವರಿಯುತ್ತಿರುವ ದೇಶವಾಗಲಿ, ಈ ರೀತಿಯ ಪ್ರಮುಖ ಆರ್ಥಿಕ ಸಮಸ್ಯೆಗಳನ್ನ ಒಳಗೊಂಡಿರುತ್ತವೆ. ಏನನ್ನ ಎಷ್ಟು ಪ್ರಮಾಣದಲ್ಲಿ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಸಂಪನ್ಮೂಲಗಳ ಸಮರ್ಪಕ ಬಳಕೆಯನ್ನ ಯಾವ ರೀತಿ ಮಾಡಬೇಕು, ಇನ್ನು ಆರ್ಥಿಕತೆಯ ಬೆಳವಣಿಗೆಯನ್ನ ಯಾವ ರೀತಿ ನಾವು ಸಾಧಿಸಬಹುದು, ಇವುಗಳನ್ನ ನಾವು ಆರ್ಥಿಕತೆಯ ಮೂಲಭೂತ ಅಥವಾ ಕೇಂದ್ರೀಯ ಸಮಸ್ಯೆಗಳು ಎಂದು ಕರೆಯುತ್ತೇವೆ. ಥ್ಯಾಂಕ್ ಯು.